ವೃಷಭ ರಾಶಿಯವರೇ, ತಿಂಗಳುಗಳಿಂದ ಸಿಲುಕಿಕೊಂಡಿದ್ದ ಹಣ ಈಗ ವಾಪಸ್ ಬರಲಿದೆ. ಹೇಗೆಂದು ಹೇಳಿ ನೋಡಿ. ವೃಷಭ ರಾಶಿಯವರೇ, ಶನಿದೇವನು ಈಗ ವಕ್ರಿಯಾಗಿ ಚಲಿಸುತ್ತಿದ್ದಾನೆ ಮತ್ತು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಕುಳಿತಿದ್ದಾನೆ. ಇದು ನಿಮ್ಮ ಲಾಭದ ಮನೆ, ನಿಮ್ಮ ಆದಾಯದ ಮನೆ. ಹಾಗಾಗಿ ಆ ಹಣದ ಬಗ್ಗೆ ಮುರಿದು ಬಿಟ್ಟಿದ್ದ ಭರವಸೆ ಇನ್ನು ಸಿಗುವುದಿಲ್ಲ ಎಂದು ನೀವು ಅಂದುಕೊಂಡಿದ್ದ ಆ ಯೋಜನೆ ಈಗ ಬದಲಾಗಿದೆ. ಆದರೆ ಇದರ ಜೊತೆಗೆ ಇತ್ತೀಚೆಗೆ ನಿಮ್ಮ ಆಪ್ತರೊಡನೆ ಹೆಚ್ಚಾಗಿರುವ ವಾದ ವಿವಾದಗಳು ಸಹ ಇದಕ್ಕೆ ಸಂಬಂಧಿಸಿವೆ. ಜುಲೈ 29, 30, 31 ಈ 3 ದಿನಗಳಲ್ಲಿ ಹಣ ಹೇಗೆ ಬರುತ್ತದೆ, ಸಂಬಂಧಗಳನ್ನು ಹೇಗೆ ನಿಭಾಯಿಸಬೇಕು, ಇವೆಲ್ಲವನ್ನು ಮುಂದೆ ಹೇಳುತ್ತೇನೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ಅವಕಾಶವನ್ನು ಕೈತಪ್ಪಿ ಹೋಗಲು ಬಿಡಬೇಡಿ. ಜುಲೈ 27 ಮತ್ತು 28ರಂದು ಚಂದ್ರನು ಧನು ರಾಶಿಯಲ್ಲಿ, ಅಂದರೆ ನಿಮ್ಮ 8ನೇ ಮನೆಯಲ್ಲಿ ಗೋಚಾರ ಮಾಡಿದಾಗ ಅದರ ಮೇಲೆ ಶನಿ, ಮಂಗಳ ಮತ್ತು ಬುಧರ ದೃಷ್ಟಿ ಒಟ್ಟಿಗೆ ಬೀಳುತ್ತದೆ. ಇದು ಗ್ರಹಗಳ ಒಂದು ರೀತಿಯ ಜೋಡಣೆಯಾಗಿದ್ದು, ಇದು ನಿಮ್ಮ ಆಲೋಚನೆಗಳು ಮತ್ತು ನಿರ್ಧಾರಗಳ ಮೇಲೆ ಭಾರೀ ಮಾನಸಿಕ ಒತ್ತಡವನ್ನು ಸೃಷ್ಟಿಸುತ್ತದೆ. ಜ್ಯೋತಿಷ್ಯದ ಭಾಷೆಯಲ್ಲಿ ಇದನ್ನು ಸೀಜ್ ಆಗುವುದು ಅಥವಾ ಜೋಕ್ ಆಗುವುದು ಎಂದು ಕರೆಯಲಾಗುತ್ತದೆ. ಆದರೆ ಜುಲೈ 29ರಿಂದ ಅಂತಹ ಒಂದು ಗೋಲ್ಡನ್ ವಿಂಡೋ ತೆರೆದುಕೊಳ್ಳುತ್ತಿದೆ. ಇದು ನೀವು ದೀರ್ಘಕಾಲದಿಂದ ಹೋರಾಡುತ್ತಿದ್ದ ಎಲ್ಲವನ್ನೂ ನಿಮಗೆ ದೊರಕಿಸಿಕೊಡುತ್ತದೆ. ಒಬ್ಬ ಅನುಭವಿ ಜ್ಯೋತಿಷಿಯಾಗಿ ನೀವು ಯಾವಾಗ ತಾಳ್ಮೆಯಿಂದಿರಬೇಕು ಮತ್ತು ಯಾವಾಗ ನಿಮ್ಮ ಸಂಪೂರ್ಣ ಶಕ್ತಿಯೊಂದಿಗೆ ಮುನ್ನಡೆಯಬೇಕು ಎಂಬ ನಿಖರವಾದ ಖಗೋಳ ಸ್ಥಿತಿಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ನಿಮ್ಮ ಗೋಚಾರ ಕುಂಡಲಿಯ ನವಾಂಶ ಮತ್ತು ದಶಾಂಶ ಚಕ್ರದ ಸೂಕ್ಷ್ಮ ಸಂಕೇತಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಟ್ಯಾರೋನ ಏಸ್ ಆಫ್ ಸ್ವಾರ್ಡ್ಸ್ ಮತ್ತು 6 ಆಫ್ ಸ್ವಾರ್ಡ್ಸ್ ಕಾರ್ಡ್ಗಳ ಪ್ರಭಾವವನ್ನು ಡಿಕೋಡ್ ಮಾಡುತ್ತೇನೆ ಮತ್ತು ಈ ಗೋಚಾರದ ಪ್ರಯೋಜನಗಳನ್ನು ಅನೇಕ ಪಟ್ಟು ಹೆಚ್ಚಿಸುವ ಮಲ್ಟಿಪ್ಲೈಯರ್ ಎಫೆಕ್ಟ್ ಬಗ್ಗೆ ಮಾತನಾಡುತ್ತೇವೆ. ಈ ಗೋಚಾರ ಚಕ್ರದಲ್ಲಿ ಶಕ್ತಿಯ ಅತಿದೊಡ್ಡ ಕೇಂದ್ರವು ಸೃಷ್ಟಿಯಾಗುತ್ತಿದೆ, ಏಕೆಂದರೆ ಮಂಗಳ, ಶನಿ, ಬುಧ ಮತ್ತು ಶುಕ್ರರು ಗೋಚಾರ ಕುಂಡಲಿಯಲ್ಲಿ ಪರಸ್ಪರ ತುಂಬಾ ಹತ್ತಿರಕ್ಕೆ ಬಂದಿದ್ದಾರೆ. ಜುಲೈ 27ರಿಂದ ಚಂದ್ರನು 8ನೇ ಮನೆಯಲ್ಲಿರುವಾಗ ಮತ್ತು ಅಷ್ಟಮಾಧಿಪತಿ ಗುರುವಿನೊಂದಿಗೆ ಸಂಬಂಧವನ್ನು ಹೊಂದುವ ಮೂಲಕ ಶಕಟ ಯೋಗವನ್ನು ರೂಪಿಸಿದಾಗ ಜೀವನದ ವೇಗವು ಸ್ವಲ್ಪ ನಿಧಾನವಾದಂತೆ ಭಾಸವಾಗುತ್ತದೆ. ಆಗುತ್ತಿರುವ ಕೆಲಸಗಳು ಇದ್ದಕ್ಕಿದ್ದಂತೆ ನಿಂತು ಹೋದಂತೆ ತೋರುತ್ತದೆ. ಚಂದ್ರನ ಮುಂದೆ ಅಥವಾ ಹಿಂದೆ ಯಾವುದೇ ಶುಭ ಗ್ರಹಗಳು ಇಲ್ಲದಿರುವುದರಿಂದ ಕೇಮದ್ರಮ ಯೋಗದ ಪ್ರಭಾವವು ಕಂಡುಬರುತ್ತದೆ. ಇದರಿಂದಾಗಿ ಮಾನಸಿಕ ಶೂನ್ಯತೆ ಅಥವಾ ಒಂಟಿತನದ ಭಾವನೆ ಉಂಟಾಗಬಹುದು. ಆದರೆ ಜುಲೈ 28ರ ರಾತ್ರಿ 8 ಗಂಟೆ ನಂತರ ಚಂದ್ರನು ಮಕರ ರಾಶಿಯನ್ನು, ಅಂದರೆ ನಿಮ್ಮ 9ನೇ ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಭಾಗ್ಯ ಪರಾಕ್ರಮ ಯೋಗ ನಿರ್ಮಾಣವಾಗುತ್ತದೆ. ಚಂದ್ರನ ಮೇಲೆ ಸೂರ್ಯನ ದೃಷ್ಟಿಯಿಂದ ಹುಣ್ಣಿಮೆ ಯೋಗ ಮತ್ತು ದೇವಗುರು ಬೃಹಸ್ಪತಿಯ ದೃಷ್ಟಿಯಿಂದ ಗಜಕೇಸರಿ ಯೋಗ ಸಕ್ರಿಯಗೊಳ್ಳುತ್ತದೆ. ಕಳೆದ 2 ದಿನಗಳಿಂದ ಸ್ಥಗಿತಗೊಂಡಿದ್ದ ಕಾಮಗಾರಿಗಳು ಇದ್ದಕ್ಕಿದ್ದಂತೆ ಪೂರ್ಣ ವೇಗವನ್ನು ಪಡೆದುಕೊಳ್ಳುತ್ತವೆ. ಟ್ಯಾರೋನ ಏಸ್ ಆಫ್ ಸ್ವಾರ್ಡ್ಸ್ ಕಾರ್ಡ್ ಇದೇ ಸ್ಪಷ್ಟತೆ ಮತ್ತು ಏಕಾಗ್ರತೆಯನ್ನು ಸೂಚಿಸುತ್ತಿದೆ. ನಿಮ್ಮ ಹಳೆಯ ಗೊಂದಲಗಳು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತವೆ ಮತ್ತು ನಿಮ್ಮ ಅತ್ಯಂತ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತವೆ. ಕೇವಲ 27 ಮತ್ತು 28ರಂದು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ತಾಳ್ಮೆ ಕಾಯ್ದುಕೊಳ್ಳಿ. ನಿಮ್ಮ ಕರ್ಮ ಮತ್ತು ವೃತ್ತಿಯ 10ನೇ ಮನೆಯ ಅಧಿಪತಿ ಶನಿದೇವನು ಪ್ರಸ್ತುತ ಮೀನರಾಶಿಯಲ್ಲಿ ಬುಧನ ರೇವತಿ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ. ಜುಲೈ 27ರಿಂದ ಶನಿಯು ವಕ್ರಿಯಾಗುತ್ತಿರುವುದರಿಂದ ಮತ್ತು ಅದರ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತಿರುವುದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಭಾರಿ ಕೆಲಸದ ಒತ್ತಡ ಉಂಟಾಗುತ್ತದೆ. ಈ ಕೆಲಸದ ಹೊರೆ ನಿಮಗೆ ಸ್ವಲ್ಪ ಹೆಚ್ಚಾಗಬಹುದು, ಆದರೆ ಇದು ನಕಾರಾತ್ಮಕ ಪರಿಸ್ಥಿತಿಯಲ್ಲ, ಇದೊಂದು ಸಕಾರಾತ್ಮಕ ಒತ್ತಡ, ಏಕೆಂದರೆ ಶನಿಯು ನಿಮ್ಮಿಂದ ಕಠಿಣ ಪರಿಶ್ರಮವನ್ನು ಮಾಡಿಸಲು ಬಯಸುತ್ತಾನೆ. ಜುಲೈ 30ರವರೆಗೆ ದೇವಗುರು ಬೃಹಸ್ಪತಿ ಮತ್ತು ಸೂರ್ಯ 3ನೇ ಮನೆಯಲ್ಲಿ ಒಟ್ಟಿಗೆ ಕುಳಿತಿದ್ದಾರೆ. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಅಥವಾ ಸರ್ಕಾರದೊಂದಿಗೆ ಗುತ್ತಿಗೆ ಆಧಾರದ ಮೇಲೆ ವ್ಯಾಪಾರ ನಡೆಸುವವರಿಗೆ ಈ ಯುತಿ ಬಹಳ ಅನುಕೂಲವಾಗಲಿದೆ. ನಿಮ್ಮ ಕೆಲಸ ಮೆಚ್ಚುಗೆಗೆ ಪಾತ್ರವಾಗಲಿದೆ. ವ್ಯಾಪಾರ ಮಾಡುವವರಿಗೆ ಇತರರ ಕೆಲಸದೊಂದಿಗೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಳಬೇಡಿ ಎಂದು ದಶಾಂಶ ಕುಂಡಲಿಯು ಸ್ಪಷ್ಟ ಸಂಕೇತವನ್ನು ನೀಡುತ್ತಿದೆ. ನಿಮ್ಮ
ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಮತ್ತು ಸಂಪೂರ್ಣವಾಗಿ ಪ್ರಾಯೋಗಿಕವಾಗಿರಿ. ಮಂಗಳನು ತನ್ನದೇ ಆದ 7ನೇ ಮನೆಯ ಮೇಲೆ ದೃಷ್ಟಿ ಬೀರುವುದು ಮತ್ತು ಶನಿಯೊಂದಿಗಿನ ಅವನ ಸಂಬಂಧವು ಸಾಗರೋತ್ತರ ಮತ್ತು ವಿದೇಶಿ ಗ್ರಾಹಕರೊಂದಿಗೆ ವ್ಯಾಪಾರಕ್ಕೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಆಗಸ್ಟ್ 1 ಮತ್ತು 2 ನಿಮಗೆ ವಿಶೇಷವಾಗಿ ಶಕ್ತಿಯುತ ದಿನಗಳಾಗಿವೆ. ಆಗಸ್ಟ್ 1ರಂದು ಚಂದ್ರ ಮತ್ತು ಆಗಸ್ಟ್ 2ರಂದು ಬುಧ ವರ್ಗೋತ್ತಮರಾಗುವುದರಿಂದ ನಿಮ್ಮ ಮಾನಸಿಕ ಸಾಮರ್ಥ್ಯವು ತುಂಬಾ ಚುರುಕಾಗಿರುತ್ತದೆ. ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಮಾಡಲು ಅಥವಾ ದೊಡ್ಡ ಟೈಅಪ್ಗಳನ್ನು ಮಾಡಲು ಈ 2 ದಿನಗಳು ಹೆಚ್ಚು ಸೂಕ್ತವಾಗಿವೆ. ನಗದು ಹರಿವು ಮತ್ತು ಆರ್ಥಿಕ ಲಾಭದ ವಿಷಯದಲ್ಲಿ ನಿಮ್ಮ 2ನೇ ಮನೆಯ ಅಧಿಪತಿಯಾದ ಬುಧನು ಪುನರ್ವಸು ನಕ್ಷತ್ರದಲ್ಲಿ ಬಹಳ ಬಲವಾಗಿ ನೆಲೆಸಿದ್ದಾನೆ. ಬುಧನು ನಿಮ್ಮನ್ನು ಆರ್ಥಿಕ ವಿಷಯಗಳಲ್ಲಿ ಬಹಳ ಚಾಣಾಕ್ಷನಾಗಿ ಮಾಡುತ್ತಿದ್ದಾನೆ. ಆದಾಗ್ಯೂ ಜುಲೈ 27 ಮತ್ತು 28ರಂದು 8ನೇ ಮನೆಯಲ್ಲಿ ಚಂದ್ರನು ಪೀಡಿತನಾಗಿರುವುದರಿಂದ ಮತ್ತು ಶಕಟ ಯೋಗದ ಕಾರಣದಿಂದಾಗಿ ನಿಮ್ಮ ನಿರ್ಧಾರಗಳು ತಪ್ಪಾಗಬಹುದು. ಆದ್ದರಿಂದ ಈ 2 ದಿನಗಳಲ್ಲಿ ದೊಡ್ಡ ಹೂಡಿಕೆಗಳು, ಷೇರು ಮಾರುಕಟ್ಟೆಯಲ್ಲಿ ಅಪಾಯಗಳನ್ನು ತಡೆದುಕೊಳ್ಳುವುದು ಅಥವಾ ಯಾರಿಗಾದರೂ ದ್ರವರೂಪದ ಹಣವನ್ನು ಸಾಲವಾಗಿ ನೀಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಗುರು ಮತ್ತು ಸೂರ್ಯನ ಸಂಯೋಗವು ಆಸ್ತಿ ನಗದೀಕರಣವನ್ನು ಸೂಚಿಸುತ್ತದೆ. ನೀವು ಯಾವುದೇ ಹಳೆಯ ಆಸ್ತಿ, ಷೇರುಗಳು ಅಥವಾ ಲೋಹವನ್ನು ಮಾರಾಟ ಮಾಡಲು ಬಯಸಿದರೆ ನಿಮಗೆ ಉತ್ತಮ ಬೆಲೆ ಸಿಗಬಹುದು. ಜುಲೈ 29 ಮತ್ತು ಆಗಸ್ಟ್ 2ರ ನಡುವೆ ಬುಧವು ವೃಷಭ ನವಾಂಶವನ್ನು ಪ್ರವೇಶಿಸಿದಾಗ ನೀವು ಸ್ವಲ್ಪ ಆರ್ಥಿಕ ಒತ್ತಡ ಅಥವಾ ಆತಂಕವನ್ನು ಅನುಭವಿಸಬಹುದು. ಆದರೆ ಆಗಸ್ಟ್ 2ರ ಸಂಜೆಯ ನಂತರ ಬುಧವು ವರ್ಗೋತ್ತಮವಾದ ತಕ್ಷಣ ಹಣದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಟ್ಯಾರೋನ 6 ಆಫ್ ವಾಟ್ಸ್ ಕಾರ್ಡ್ ಕೂಡ ನೀವು ಸಿಲುಕಿಕೊಂಡಿರುವ ಹಣವನ್ನು ಅಥವಾ ಹಳೆಯ ಕಠಿಣ ಪರಿಶ್ರಮದ ಲಾಭವನ್ನು ಪಡೆಯುವುದು ಎಂಬುದನ್ನು ದೃಢೀಕರಿಸುತ್ತಿದೆ. ಶುಕ್ರನ ಪ್ರಭಾವದಿಂದಾಗಿ ಹಠಾತ್ ಆರ್ಥಿಕ ಲಾಭಗಳಾಗಬಹುದು. ಆ ಹಣವನ್ನು ತಕ್ಷಣ ಬೇರೆಡೆ ಮರುಹೂಡಿಕೆ ಮಾಡುವುದನ್ನು ಮಾತ್ರ ತಪ್ಪಿಸಿ. ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಆಗಸ್ಟ್ 1ರಂದು ಶುಕ್ರನು ಪೂರ್ವ ಫಾಲ್ಗುಣಿ ನಕ್ಷತ್ರದಿಂದ ಉತ್ತರ ಫಾಲ್ಗುಣಿ ನಕ್ಷತ್ರದ ಮೂಲಕ ಕನ್ಯಾ ರಾಶಿಯನ್ನು ಪ್ರವೇಶಿಸುತ್ತಾನೆ. ಮೃಗಶಿರ ನಕ್ಷತ್ರದಲ್ಲಿ ಮಂಗಳನ ಸಂಚಾರವು ನಿಮ್ಮ ಆತ್ಮವಿಶ್ವಾಸ ಮತ್ತು ಆಕ್ರಮಣಶೀಲತೆಯನ್ನು ಹೆಚ್ಚಿಸುತ್ತದೆ. ಈ ಶಕ್ತಿಯ ಕಾರಣದಿಂದಾಗಿ ನೀವು ನಿಮ್ಮ ಸಂಗಾತಿಯ ಅಗತ್ಯಗಳನ್ನು ಸ್ವಲ್ಪ ನಿರ್ಲಕ್ಷಿಸಬಹುದು. ಶಾಂತಿಯುತ ಸಂವಾದವನ್ನು ಸ್ಥಾಪಿಸುವ ಮೂಲಕ ನಿಮ್ಮ ಅಡೆತಡೆಗಳನ್ನು ನಿವಾರಿಸಿ. ವಿವಾಹಿತರಿಗೆ 7ನೇ ಮನೆಯ ಅಧಿಪತಿಯಾದ ಮಂಗಳನ ಮೇಲೆ ಶನಿಯ ಪ್ರಭಾವವಿದೆ ಮತ್ತು ಮಂಗಳನು ತನ್ನದೇ ಆದ ವೃಶ್ಚಿಕ ರಾಶಿಯನ್ನು ನೋಡುತ್ತಿದ್ದಾನೆ. ಈ ಗೋಚಾರದ ಪ್ರಭಾವದಿಂದ ನಿಮ್ಮ ಸಂಗಾತಿಯು ಸ್ವಲ್ಪ ಮಂದ ಅಥವಾ ದಣಿದ ಭಾವನೆಯನ್ನು ಹೊಂದಬಹುದು. ಹಳೆಯ ವಿವಾದಗಳನ್ನು ಕೈಬಿಡಿ ಎಂಬುದು ನವಾಂಶ ಕುಂಡಲಿಯ ಸ್ಪಷ್ಟ ಸೂಚನೆಯಾಗಿದೆ. ನಿಮ್ಮಿಬ್ಬರ ನಡುವೆ ಸಮಾನ ಗುರಿಯ ಕೊರತೆ ಇದೆ ಮತ್ತು ಸೈದ್ಧಾಂತಿಕ ಘರ್ಷಣೆಗಳು ಉಂಟಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಶಾಂತವಾಗಿ ಕುಳಿತುಕೊಳ್ಳಿ, ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಮತ್ತು ಸಹಾನುಭೂತಿಯಿಂದ ವರ್ತಿಸಿ. ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಶುಕ್ರನು ನಿಮ್ಮ 6ನೇ ಮನೆಯ ಅಧಿಪತಿಯಾಗಿ ಸಂಚರಿಸುತ್ತಿದ್ದಾನೆ. ಇದು ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಬೇಕೆಂದು ಸ್ಪಷ್ಟ ಸೂಚನೆಯಾಗಿದೆ. ಅಷ್ಟಮಾಧಿಪತಿ ಗುರುವಿನ ಪ್ರಭಾವವು ಜುಲೈ 28ರಂದು ಚಂದ್ರನ ಮೇಲೆ ಬೀಳುತ್ತದೆ. ಆದ್ದರಿಂದ ಮನೆ, ಕುಟುಂಬ ಅಥವಾ ಸಂಬಂಧಿಕರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನಲ್ಲಿ ಸಾಕಷ್ಟು ನಿಯಂತ್ರಣವಿರಲಿ. ಕಟುವಾಗಿ ಮಾತನಾಡುವುದನ್ನು ಅಥವಾ ನಿಮ್ಮ ಮಾತೇ ಸರಿಯೆಂದು ಸಾಬೀತುಪಡಿಸುವ ಹಠವನ್ನು ಬಿಡಿ. ಆಗಸ್ಟ್ 1ರ ನಂತರ ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಹಠಮಾರಿ ಸ್ವಭಾವವು ನಿಮ್ಮ ಸಾಮಾಜಿಕ ಮಟ್ಟದಲ್ಲಿ ಒತ್ತಡವನ್ನು ಅಥವಾ ಹೊಸ ಹೊಣೆಗಾರಿಕೆಗಳನ್ನು ಹೆಚ್ಚಿಸಬಹುದು. ಕುಟುಂಬದಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ಇತರರ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ನೀವು ವಿಶೇಷ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಮಂಗಳ ಮತ್ತು ಶನಿಯು ಪರಸ್ಪರ ಹತ್ತಿರ ಬರುವುದು ದೇಹದಲ್ಲಿ ಕಬ್ಬಿಣ ಅಥವಾ ಕ್ಯಾಲ್ಸಿಯಂ ಕೊರತೆಯ ಲಕ್ಷಣಗಳನ್ನು ಉಂಟು ಮಾಡಬಹುದು. ಕಾಲುಗಳಲ್ಲಿ ನೋವು, ದೇಹದಲ್ಲಿ ಬಿಗಿತ ಮತ್ತು ಭುಜಗಳು ಅಥವಾ ಮಣಿಕಟ್ಟುಗಳಲ್ಲಿ ನೋವಿನ ಸಾಧ್ಯತೆ ಇರುತ್ತದೆ. ಮಂಗಳನ ಮೇಲಿನ ಶನಿಯ ಒತ್ತಡವು ಮೇಲ್ಭಾಗದ ದೇಹದಲ್ಲಿ ಆಮ್ಲಜನಕದ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ಇದು ಸ್ವಲ್ಪ ನರಗಳ ಅಸ್ವಸ್ಥತೆ
ಅಥವಾ ಕಡಿಮೆ ರಕ್ತದೊತ್ತಡವನ್ನು ಉಂಟು ಮಾಡಬಹುದು. ನೀವು ಈಗಾಗಲೇ ರಕ್ತದೊತ್ತಡ, ಥೈರಾಯ್ಡ್ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದರೆ ಜುಲೈ 29ರಂದು ಶುಕ್ರನು ಧನುನವಾಂಶವನ್ನು ಪ್ರವೇಶಿಸುವಾಗ ನಿಮ್ಮ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಿ. ಜುಲೈ 28ರಂದು ಮಕರ ರಾಶಿಯಲ್ಲಿ ಚಂದ್ರನು ವರ್ಗೋತ್ತಮವಾದಾಗ ಲಿವರ್ ಅಥವಾ ಕಿಡ್ನಿ ರೋಗಿಗಳು ಎಚ್ಚರಿಕೆ ವಹಿಸಬೇಕು. ಜುಲೈ 27 ಮತ್ತು 28ರಂದು ಚಂದ್ರನ ಮೇಲೆ ಬುಧನ ದೃಷ್ಟಿ ಇರುವುದರಿಂದ ಗಾಯಗಳಾಗುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ವಾಹನ ಚಾಲನೆ ಮಾಡುವಾಗ ಎಚ್ಚರವಿರಲಿ. ಆಗಸ್ಟ್ 1ರ ನಂತರ ಸ್ವಲ್ಪ ಶೀತ, ಕೆಮ್ಮು ಉಂಟಾಗಬಹುದು. ದೇಹವನ್ನು ಹೈಡ್ರೀಕರಿಸಿ, ಬೆಳಿಗ್ಗೆ ವ್ಯಾಯಾಮ ಮಾಡಿ ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿ. ವಿದ್ಯಾರ್ಥಿಗಳಿಗೆ ಆಗಸ್ಟ್ 1ರಂದು ಧನಿಷ್ಠ ನಕ್ಷತ್ರಕ್ಕೆ ರಾಹುವಿನ ಪ್ರವೇಶವು ಒಂದು ಶುಭ ನವತಾರ ಚಕ್ರವನ್ನು ಸೃಷ್ಟಿಸುತ್ತಿದೆ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಅದ್ಭುತ ಯಶಸ್ಸನ್ನು ಪಡೆಯಲಿದ್ದಾರೆ. ಆದಾಗ್ಯೂ ತಾಳ್ಮೆಯ ಕೊರತೆಯು ಒಂದು ದೊಡ್ಡ ಸವಾಲಾಗಿ ಉಳಿಯುತ್ತದೆ. ಕಂಠಪಾಠ ಮಾಡುವ ಬದಲು ವಿಷಯಗಳನ್ನು ಬರೆಯುವ ಮೂಲಕ ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಅಧ್ಯಯನದ ವಿಭಾಗಗಳಲ್ಲಿ ಹೊಸತನವನ್ನು ತನ್ನಿ. ಮನೆ ನಿಭಾಯಿಸುವ ಮಹಿಳೆಯರಿಗೆ ಅವರ ಲಗ್ನಾಧಿಪತಿ ಶುಕ್ರನು ರಾಹುಕೇತು ಅಕ್ಷದಲ್ಲಿದ್ದಾನೆ. ನೀವು ಮನೆಗೆಲಸಗಳಲ್ಲಿ ಎಷ್ಟು ನಿರತರವಾಗಿರ್ತೀರೋ ಎಂದರೆ ನಿಮಗಾಗಿ ಸಮಯ ಮೀಸಲಿಡುವುದು ಕಷ್ಟವಾಗುತ್ತದೆ. ನೀವು ಮಾನಸಿಕ ಉಸಿರುಗಟ್ಟುವಿಕೆ ಅನುಭವಿಸಬಹುದು. ಆದರೆ ಜುಲೈ 29 ಮತ್ತು 30ರಂದು ಚಂದ್ರನು ಮಕರ ರಾಶಿಯನ್ನು ಪ್ರವೇಶಿಸುವುದರಿಂದ ಕೌಟುಂಬಿಕ ವಾತಾವರಣದಲ್ಲಿ ದೊಡ್ಡ ಪರಿಹಾರ ಸಿಗುತ್ತದೆ. ನೀವು ನಿಮ್ಮದೇ ಆದ ಬುಟಿಕ್ ಅಥವಾ ಆನ್ಲೈನ್ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸಿದರೆ ಜುಲೈ 31 ಅತ್ಯುತ್ತಮ ದಿನವಾಗಿದೆ. ನಿಮ್ಮ ಆರೋಗ್ಯ ಮತ್ತು ಬೆನ್ನು ನೋವನ್ನು ನಿರ್ಲಕ್ಷಿಸಬೇಡಿ. ನಿವೃತ್ತರಾದ ಹಿರಿಯ ನಾಗರಿಕರಿಗೆ ಈ ಸಮಯವು ಶಾಂತಿಯುತವಾಗಿದೆ. 3ನೇ ಮನೆಯಲ್ಲಿರುವ ಗುರು ಮತ್ತು ಸೂರ್ಯನ ಸಂಯೋಗವು ಪಿಂಚಣಿ ಅಥವಾ ಹಳೆಯ ಉಳಿತಾಯದ ಬಗ್ಗೆ ನಡೆಯುತ್ತಿರುವ ಚಿಂತೆಗಳನ್ನು ದೂರ ಮಾಡುತ್ತದೆ. ಬುಧನ ನವಾಂಶ ಬದಲಾವಣೆಯಿಂದ ಕೀಲು ನೋವಿನ ಸಮಸ್ಯೆ ಕಾಡಬಹುದು. ಮಕ್ಕಳೊಂದಿಗಿನ ಸಂಬಂಧವು ಮಧುರವಾಗುತ್ತದೆ. ಆದರೆ 28ನೇ ತಾರೀಕಿನಂದು ಕಳೆದ ಸಲಹೆ ನೀಡುವುದನ್ನು ತಪ್ಪಿಸಿ. ಪ್ರಯಾಣದ ದೃಷ್ಟಿಕೋನದಿಂದ ಗೋಚಾರದಲ್ಲಿ ಸ್ಥಳದಿಂದ ವಿರಕ್ತಿ ಅಥವಾ ನಿರಾಸಕ್ತಿ ಭಾವನೆ ಉಂಟಾಗಬಹುದು. ಜುಲೈ 26 ಮತ್ತು 28ರ ನಡುವೆ ಹಠಾತ್ ಪ್ರಯಾಣದ ಯೋಗಗಳು ರೂಪುಗೊಳ್ಳಬಹುದು. ಆದರೆ ಪೀಡಿತ ಚಂದ್ರನ ಮೇಲಿನ ಬುಧನ ದೃಷ್ಟಿ ಇದನ್ನು ಸ್ವಲ್ಪ ಅಪಾಯಕಾರಿಯಾಗಿಸುತ್ತದೆ. ಸಾಧ್ಯವಾದರೆ ಜುಲೈ 27 ಮತ್ತು 28ರಂದು ದೂರದ ಪ್ರಯಾಣವನ್ನು ಮುಂದೂಡಿ. ಭಾರವಾದ ಮನಸ್ಸಿನಿಂದ ಪ್ರಯಾಣವನ್ನು ಪ್ರಾರಂಭಿಸಬಾರದು, ಇಲ್ಲದಿದ್ದರೆ ಉದ್ದೇಶ ಈಡೇರುವುದಿಲ್ಲ ಎಂದು ಟ್ಯಾರೋ ಕಾರ್ಡ್ ಸೂಚಿಸುತ್ತದೆ. ಜುಲೈ 29 ಮತ್ತು 30ರಂದು ಯಾವುದೇ ಧಾರ್ಮಿಕ ಪ್ರವಾಸದ ಬಲವಾದ ಸಾಧ್ಯತೆಗಳಿವೆ. ಮಾನಸಿಕ ಆರೋಗ್ಯಕ್ಕಾಗಿ 8ನೇ ಮನೆಯಲ್ಲಿ ಚಂದ್ರನು ಸೀಜ್ ಆದಾಗ ಗೀಳಿನ ಆಲೋಚನೆಗಳು ಬರಬಹುದು. ಒಂದೇ ವಿಷಯದ ಪದೇ ಪದೇ ಮನಸ್ಸಿನಲ್ಲಿ ಸುತ್ತಲೇ ಇರಬಹುದು. ಆದರೆ ಚಂದ್ರನು 9ನೇ ಮನೆಗೆ ಹೋದ ತಕ್ಷಣ ಸಕಾರಾತ್ಮಕ ಶಕ್ತಿಯ ಸಂವಹನವಾಗುತ್ತದೆ. ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ತ್ರಾಟಕ ಧ್ಯಾನವನ್ನು ಅಭ್ಯಾಸ ಮಾಡಿ. ಗಣಪತಿಯ ವಿಗ್ರಹವನ್ನು ಕಣ್ಣು ಮಿಟುಕಿಸದೆ ನೋಡುವುದರಿಂದ ಸುಪ್ತ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ಏಕಾಗ್ರತೆ ಹೆಚ್ಚಿಸುತ್ತದೆ. ದಿನಾಂಕಗಳ ಪ್ರಕಾರ ಜುಲೈ 27ರಿಂದ ಜುಲೈ 28ರ ಸಂಜೆ 7:49 ಸಮಯ ಅತ್ಯಂತ ನಿರ್ಣಾಯಕವಾಗಿದೆ. ಚಂದ್ರನು 8ನೇ ಮನೆಯಲ್ಲಿದ್ದಾನೆ ಮತ್ತು ಶಕಟ ಯೋಗವು ಪ್ರಬಲವಾಗಿದೆ. ಯಾವುದೇ ದೊಡ್ಡ ಆರ್ಥಿಕ ರಿಸ್ಕ್ ತೆಗೆದುಕೊಳ್ಳಬೇಡಿ ಮತ್ತು ಸಿಲುಕಿಕೊಂಡಿರುವ ಹಣ ಮರಳಿ ಬಂದಾಗ ತಕ್ಷಣ ಹೂಡಿಕೆ ಮಾಡಬೇಡಿ. ಜುಲೈ 28ರ ಸಂಜೆಯಿಂದ ಜುಲೈ 31ರ ಬೆಳಿಗ್ಗೆ 7ರವರೆಗೆ ನಿಮ್ಮ ಗೋಲ್ಡನ್ ವಿಂಡೋ ಆಗಿದೆ. ಮಕರ ರಾಶಿಯಲ್ಲಿ ಚಂದ್ರನು ಭಾಗ್ಯ ಪರಾಕ್ರಮ ಯೋಗವನ್ನು ಉಂಟು ಮಾಡುತ್ತಾನೆ. ಸ್ಥಗಿತಗೊಂಡ ಕೆಲಸಗಳು ವೇಗವನ್ನು ಪಡೆಯುತ್ತವೆ. ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಮತ್ತು ನೀವು ತುಂಬಾ ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ. ಆಸ್ತಿ ವ್ಯವಹಾರಗಳು ಮತ್ತು ಹೊಸ ವೃತ್ತಿ ಯೋಜನೆಗಳಿಗೆ ಜುಲೈ 29 ಮತ್ತು 30 ಅತ್ಯುತ್ತಮ ದಿನಗಳಾಗಿವೆ. ಜುಲೈ 31ರ ಬೆಳಿಗ್ಗೆಯಿಂದ ರಾಹು ಮತ್ತು ಚಂದ್ರನ ಸಂಯೋಗವು ಗ್ರಹಣ ದೋಷವನ್ನು ಉಂಟು ಮಾಡುತ್ತವೆ. ಕೆಲಸಗಳು ಪೂರ್ಣಗೊಳ್ಳುತ್ತವೆ. ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭವಿದೆ. ಆದರೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸವನ್ನು ಕೈಗೆ ತೆಗೆದುಕೊಳ್ಳಬೇಡಿ. ನಿಮ್ಮ ಚಂದ್ರ ರಾಶಿಯು ವೃಷಭವಾಗಿದ್ದರೆ ಮತ್ತು ನಿಮ್ಮ ಲಗ್ನವು ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ
ಅಥವಾ ಕುಂಭರಾಶಿಯಾಗಿದ್ದರೆ ಈ ಮಲ್ಟಿಪ್ಲೈಯರ್ ಎಫೆಕ್ಟ್ ನಿಮ್ಮ ಆರ್ಥಿಕ ಲಾಭ ಮತ್ತು ನಫೆಯನ್ನು ಅನೇಕ ಪಟ್ಟು ಹೆಚ್ಚಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆಗಳು 8 ಮತ್ತು 5 ಮತ್ತು ಮಂಗಳಕರ ಬಣ್ಣಗಳು ಹಳದಿ, ನೀಲಿ ಮತ್ತು ಗುಲಾಬಿ. ಗ್ರಹಗಳ ಶಕ್ತಿಗೆ ಸಕಾರಾತ್ಮಕ ನಿರ್ದೇಶವನ್ನು ನೀಡಲು ಕೆಲವು ನಿಖರವಾದ ಪರಿಹಾರಗಳು ಅಗತ್ಯವಿದೆ. ಗುರುವು ಅಷ್ಟಮಾಧಿಪತಿಯಾಗಿ ಶಕಟ ಯೋಗವನ್ನು ಉಂಟು ಮಾಡುವುದರಿಂದ ಮಾನಸಿಕ ಅಶಾಂತಿಯನ್ನು ಹೋಗಲಾಡಿಸಲು ದುರ್ಗಾ ಮಾತೆಗೆ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮತ್ತು ದುರ್ಗಾ ಚಾಲೀಸವನ್ನು ಪಠಿಸಿ. ನಿಮ್ಮ ಏಕಾಗ್ರತೆಯನ್ನು ಸ್ಥಿರವಾಗಿರಿಸಲು ಗಣೇಶ ಅಥವಾ ನಿಮ್ಮ ಜೀವನದ ಅಂತಿಮ ಗುರಿಯ ಚಿತ್ರವನ್ನು ಪದೇ ಪದೇ ನೋಡಿ. ಈ ವಾರ ನೀವು ಯಾವುದೇ ಪ್ರಮುಖ ಕೆಲಸಕ್ಕೆ ಹೋದಾಗಲೆಲ್ಲ ಮನೆಯ ಹಿರಿಯರ ಆಶೀರ್ವಾದವನ್ನು ತಪ್ಪದೇ ಪಡೆಯಿರಿ. ಜುಲೈ 27 ಮತ್ತು 28ರಂದು ಯಾವುದೇ ಪ್ರಮುಖ ಆರ್ಥಿಕ ರಿಸ್ಕ್ ತೆಗೆದುಕೊಳ್ಳಬೇಡಿ. ಅತಿಯಾದ ಕೆಲಸದ ನಡುವೆ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಮತ್ತು ನಿಮ್ಮ ಔಷಧಿಗಳ ದಿನಚರಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮಾತು ಮತ್ತು ಅಹಂಕಾರದ ಮೇಲೆ ನಿಯಂತ್ರಣವಿರಲಿ. ನೀವು ಹೇಳುತ್ತಿರುವುದು ಸರಿಯಾಗಿರಬಹುದು, ಆದರೆ ಸಂವಹನದ ವಿಧಾನ ಕಠಿಣವಾಗಿರಬಾರದು. ಜ್ಯೋತಿಷ್ಯವನ್ನು ನಮಗೆ ಶಕ್ತಿಯ ಸಂಕೇತವನ್ನು ನೀಡುತ್ತದೆ, ಆದರೆ ನಿಮ್ಮ ಕರ್ಮ ಮತ್ತು ಪ್ರಯತ್ನವು ಯಾವುದೇ ಗ್ರಹದ ದಿಕ್ಕನ್ನು ನಿಮಗೆ ಅನುಕೂಲಕರವಾಗಿ ತಿರುಗಿಸಬಹುದು. ಸಂಪೂರ್ಣ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಮತ್ತು ಈ ಅತ್ಯುತ್ತಮ ಸಮಯದ ಲಾಭವನ್ನು ಪಡೆದುಕೊಳ್ಳಿ.